ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ, ಮಾಧ್ಯಮದವರಿಗೆ, ವೀಕ್ಷಿಸ್ತಿರೋ ಎಲ್ಲ ವೀಕ್ಷಕರಿಗೂ ಎಲ್ರಿಗೂ ನಮಸ್ಕಾರ. ಸಿನಿಮಾ ಹೆಸರು ಲೈಫ್ ಟುಡೇ. ತುಂಬಾ ಕಲೋಕಿಯಲ್ ಆಗಿದೆ ಹೆಸರು. ಟೈಟ್ಲೇ ಒಂಥರ ಈ ಸಿನಿಮಾ ನೋಡಬೇಕು ಅನ್ನೋ ಥರ ಇದೆ. ಸಿನಿಮಾದ ನಿರ್ದೇಶಕರು ಅತಿಗೆದು ಫಸ್ಟು ಡೈರೆಕ್ಟ್ ಮಾಡಿದರು, ಇರುವುದೆಲ್ಲ ಬಿಟ್ಟು ಅಂತ. ಆ ಸಿನಿಮಾನೂ ತುಂಬಾ ಚೆನ್ನಾಗಿತ್ತು. ಈಗ ಲೈಫ್ ಟುಡೇ ಮಾಡ್ತಾ ಇದ್ದಾರೆ. ಸೊ ಇಡೀ ಎಂಟೈರ್ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್. ಸಿನಿಮಾದಲ್ಲಿ ಸಾಕಷ್ಟು ಜನ ಹೊಸಬರಿದ್ದಾರೆ. ಹೀರೋಗೆ ಆ್ಯಕ್ಟ್ ಮಾಡ್ತಾ ಇರೋದು ಕಿರಣ್ ಸರ್ ಅವರು, ಮತ್ತು ಲೇಖಾ ಚಂದ್ರ ಮೇಡಮ್ ಅವರು. ಆ್ಯಂಡ್ ಆಲ್ಸೋ ಮಹೇಂದ್ರಣ್ಣನ ಮೀಟ್ ಮಾಡಿದ್ದೆ, ತುಂಬಾ ಖುಷಿ ಆಯಿತು. ನಮ್ಮ ಸುದೀಪ್ ಸರ್ ಜೊತೆ 100% ಆ್ಯಕ್ಟ್ ಮಾಡ್ತೀನಿ, ನನಗೂ ಇಷ್ಟ ಇದೆ. ಆ್ಯಂಡ್ ಇವರು ಈ ಸಿನಿಮಾದಲ್ಲಿ ಮಾಡ್ತಾ ಇರೋದು, ನಮ್ಮ ಕಾಕ್ರೋಚ್ ಮಾಡ್ತಾ ಇರೋದು ತುಂಬಾ ಒಂದು ಒಳ್ಳೆ ವೈಬ್ಸ್ ಇದೆ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಶ್ರೀಧರ್ ಸರ್. ಸೊ ಇಡೀ ಎಂಟೈರ್ ಟೀಮ್ ಸ್ವಲ್ಪ ಪಾಸಿಟಿವ್ ನೋಟಲ್ಲಿದೆ. ಸೊ ಶೂಟಿಂಗ್ ಆದಮೇಲೆ ತಿರ್ಗಿ ಇನ್ನೊಂದು ಸರಿ ಭೇಟಿಯಾಗೋಣ. ಥ್ಯಾಂಕ್ ಯು ಸೊ ಮಚ್. ಆಲ್ ದ ಬೆಸ್ಟ್. ಇಡೀ ಎಂಟೈರ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಮಾತು ಮುಗಿಸ್ತಾ ಇದ್ದೀನಿ. ಜಯ ಆಂಜನೇಯ. ಹಿಂದಿನ ಚಿತ್ರ ಇರುವುದಿಲ್ಲವೋ ಬಿಟ್ಟು ಚಿತ್ರಕ್ಕೆ ತಮ್ಮೆಲ್ಲರ ಪ್ರೋತ್ಸಾಹ ಮತ್ತು ಸಹಕಾರವನ್ನು ನಾನು ಯಾವತ್ತು ಜನ್ಮ ಪೂರ್ತಿ ಮರೆಯೋದಕ್ಕಾಗೋದಿಲ್ಲ. ಸೊ ತುಂಬ ಒಂದು ಕಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ನೀವೆಲ್ಲರೂ ತೋರಿಸಿದಂತಹ ಪ್ರೀತಿ, ಕಾಳಜಿ, ನನ್ನ ಜೀವಮಾನದ ಇಲ್ಲಿವರೆಗೂ ಸಹ ಇನ್ನೊಂದು ಸಿನಿಮಾ ಮಾಡೋದಕ್ಕೆ ನನಗೆ ಅದು ವೇದಿಕೆಯಾಗಿದೆ. ಹಾಗಾಗಿ ನಿಮ್ಮೆಲ್ರಿಗೂ ತುಂಬ ಹಿಂದೆಯೇ ನಿಮ್ಮೆಲ್ರಿಗೂ ನಾನೊಂದು ಥ್ಯಾಂಕ್ಸ್ ಹೇಳಬೇಕಾಗಿತ್ತು, ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿತ್ತು. ಸೊ ಅವಕಾಶ ಸಿಕ್ಕಿರಲಿಲ್ಲ. ಈ ಒಂದು ವೇದಿಕೆಯಿಂದ ನಿಮ್ಮೆಲ್ಲರಿಗೂ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀನಿ. ಸೊ ಈಗ ಈ ಕಾರ್ಯಕ್ರಮಕ್ಕೆ, ಲೈಫ್ ಟುಡೇ ಕಾರ್ಯಕ್ರಮಕ್ಕೆ ಬಂದರೆ, ಅವಾಗೂ ಸಹ ಇರುವುದೆಲ್ಲ ಬಿಟ್ಟು ಸಿನಿಮಾದಲ್ಲಿ ಧ್ರುವ ಸರ್, ನಮಗೆ ವಿಲ್ಲಿ ಸರು, ನಮ್ಮ ಶ್ರೀಧರ್ ವಿ ಸಂಭ್ರಮ್ ಸರ್, ಮಹೇಂದರ್ ಸರ್ ಎಲ್ಲರೂ ಸಹ ಸಿನಿಮಾಗೆ ಅತ್ಯುತ್ತಮವಾದಂಥ ಒಂದು ಸಪೋರ್ಟನ್ನು ಕೊಟ್ಟಿದ್ದರು. ಸೊ ಈ ರೀತಿಯಾಗಿ ಈ ಸಿನಿಮಾನೂ ಸಹ ಅದೇ ಒಂದು ನಿಟ್ಟಿನಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡುವಂಥ ಪ್ರಯತ್ನದಲ್ಲಿ ನಾವೆಲ್ಲರೂ ಇದ್ದೀವಿ. ಅದಕ್ಕೆ ನನಗೆ ಭಾಳ ಖುಷಿ ಆಗ್ತಾ ಇದೆ. ಮೊದಲನೇದಾಗಿ ಶ್ರೀಧರ್ ಸಂಭ್ರಮ್ ಸರಿಂದಲೇ ನಾನು ಶುರು ಮಾಡ್ತಾ ಇದ್ದೀನಿ. ಏಕೆಂದರೆ ಈ ನಮ್ಮ ತಂಡದ ಒಂದು ಮುಖ್ಯ ಭಾಗ ಈ ಸಿನಿಮಾ ಜರ್ನಿಯಲ್ಲಿ ಶುರುವಾಗಬೇಕು ಅಂತಂದರೆ ಶ್ರೀಧರ್ ಸರ್ ಕೊಡುಗೆ ತುಂಬ ಇದೆ. ಸೊ ಅವರಿಂದನೇ ಈ ಸಿನಿಮಾದ ಒಂದಷ್ಟು ಮಾಹಿತಿನ ನಿಮಗೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಲೈಫ್ ಟುಡೇ ಅನ್ನೋ ಒಂದು ಅದ್ಭುತವಾದ ಶೀರ್ಷಿಕೆ ಸಿನಿಮಾ ತಂಡದವರು, ನಮ್ಮ ಪ್ರದೀಪ್ ಸರು, ನಮ್ಮ ಕಿರಣ್ ಸರು ಇಬ್ಬರು ನಾವೆಲ್ಲ ಭೇಟಿಯಾಗಿ ಈ ಪ್ರಾಜೆಕ್ಟ್ ಬಗ್ಗೆ ಹೇಳಿದಾಗ ನನಗೆ ಭಾಳ ಖುಷಿ ಆಯಿತು. ಯೂಶ್ವಲ್ ಆಗಿ ನಾವು ಹೇಳ್ತೀವಿ, ತುಂಬ ಪ್ಯಾಷನೆಟ್ ಇರೋರು ಬರ್ತಾರೆ, ಸಿನಿಮಾನ ನಾವು ಒಂದು ರೇಂಜಲ್ಲಿ ಮಾಡ್ತೀವಿ, ಹಾಗೆ ಹೀಗೆ ಅಂತ. ಅದು ಎಲ್ಲರೂ ಸ್ವಾಭಾವಿಕವಾಗಿ ಸಿನಿಮಾ ಮಾಡೋರು ಹೇಳೋವಂಥದ್ದೇ, ಅದು ಹೇಳಲೇಬೇಕು. ಅದ್ರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ, ಒಂದು ಹೆಜ್ಜೆ ಫಸ್ಟ್ ಸ್ಟೆಪ್ಪಿಂದ ಹಿಡಿದು ಕೊನೆ ಸ್ಟೆಪ್ವರೆಗೂ ಅದೇ ಕಮಿಟ್ಮೆಂಟಲ್ಲಿ ಇರಬೇಕು ಅನ್ನೋದೇ ಚಾಲೆಂಜು. ಸೊ ಈ ಚಾಲೆಂಜು ಕೊನೆವರೆಗೂ ನಾವು ಕಾಪಾಡ್ಕೊಂಡು ಹೋಗ್ತೀವ, ಹೇಗೆ ಮಾಡ್ತೀವಿ ಅನ್ನೋದು ಆ ಹೆಜ್ಜೆನೇ ಪ್ರೂವ್ ಮಾಡಬೇಕು. ಇವತ್ತು ನಾವು ನಿಂತ್ಕೊಂಡು ಇಲ್ಲಿ ನಮ್ಮ ನಿರ್ಮಾಪಕರು ಮತ್ತು ನಮ್ಮ ಹೆಚ್ಚಾಗಿ ನಮ್ಮ ಕಿರಣ್ ಅವರು ಹೊಸ ನಾಯಕರಾಗಿ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಅವರಿಗೆ ಈ ಒಳ್ಳೆಯ ಕ್ಷೇತ್ರ ಇದು ಬಂಡೆ ಮಹಾಕಾಳಿ ಅನ್ನೋ ಕ್ಷೇತ್ರ. ಈ ಬಂಡೆ ಮಹಾಕಾಳಿ ಅಮ್ಮನವರ ಆಶೀರ್ವಾದ ಅವ್ರಿಗೆ ಸಿಗಲಿ ಅಂತ ಕೇಳ್ಕೊತೀನಿ. ಪ್ರದೀಪ್ ಸರ್ ತಂಡದವರಾಗಿದ್ದಾರೆ, ಅವ್ರಿಗೂ ತುಂಬ ಒಳ್ಳೆ ಒಂದು ಪ್ಯಾಷನ್ ಇಟ್ಕೊಂಡು ಬಂದಿದ್ದಾರೆ, ಅವ್ರಿಗೂ ಒಳ್ಳೇದಾಗಲಿ. ಆಮೇಲೆ ಲೇಖಾ ಅವರು
ಆಮೇಲೆ ಹೆಚ್ಚಾಗಿ ಇವತ್ತಿನ ಒಂದು ಮುಖ್ಯವಾದ ಒಂದು ಕೇಂದ್ರ ಬಿಂದು ಅಂತ ಹೇಳಿದ್ರೆ ನಮ್ಮ ಧ್ರುವ ಸರ್ ಅಲ್ಲ ಫುಲ್. ಹಾಗಾಗಿ ಒಳ್ಳೆ ಗೆಳೆಯರು, ಬಹಳ ಸೃಜನಶೀಲರು, ಹೃದಯವಂತ ಗೆಳೆಯರು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಹಾಗಾಗಿ ಇವತ್ತು ಅವ್ರು ಬಂದಿರೋದು ತುಂಬಾ ದೊಡ್ಡ ಒಂದು ಸಪೋರ್ಟ್ ಈ ಟೀಮ್ಗೆ. ಆಮೇಲೆ ನಮ್ಮೆಲ್ಲರ ಗುರು ಸ್ಥಾನ, ನಮ್ಮೆಲ್ಲರಿಗೊಂದು ಗುರುಗಳಾಗಿ, ಮತ್ತು ನಮ್ಮ ಸ್ನೇಹಿತರು, ಗುರುಗಳಿಗೆ ಅವ್ರ ಶಿಷ್ಯರಿಗೆ ಗುರುಗಳು. ಸೊ ಹಾಗಾಗಿ ಮಹೇಂದ್ರ ಸರ್ ಅವರು ಇಲ್ಲಿ ನಮ್ಮ ಜೊತೆಲಿರೋದು ತುಂಬಾ ದೊಡ್ಡ ಸಪೋರ್ಟು. ಮತ್ತು ಕಾಂತ ಕನ್ನಳ್ಳಿ ಅವರಿಗೆ ಅವರು ಒಂದು ನೆಚ್ಚಿನ ಒಬ್ಬ ನಿರ್ದೇಶಕರು, ಮತ್ತು ಸಾಕಷ್ಟು ಅವರಿಂದ ಕಲ್ತಿದ್ದಾರೆ ಕಾಂತ ಅವರು. ಹಾಗಾಗಿ ನಾನು ಈ ಸಿನಿಮಾದ ಬಗ್ಗೆ ಹೆಚ್ಚಾಗಿ ಇವಾಗ ಏನು ಹೇಳೋಕ್ಕೆ ಪದಗಳಿಲ್ಲ. ಸಂಗೀತದ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ, ಒಳ್ಳೊಳ್ಳೆ ಹಾಡುಗಳು ಬರ್ತಾ ಇದೆ. ಖಂಡಿತವಾಗ್ಲೂ ಈ ಸಿನಿಮಾದಲ್ಲಿ ಒಳ್ಳೆ ಹಾಡುಗಳನ್ನು ಕೊಡ್ತೀನಿ ಅಂತ ನಾನು ಭರವಸೆ ಕೊಡ್ತೀನಿ. ಮತ್ತು ಅದು ನನ್ನ ಒಂದು ಈ ಕೆಲಸಕ್ಕೆ ಸಾಕಷ್ಟು ಸಪೋರ್ಟ್ ಈ ಟೀಮಲ್ಲಿದೆ ಅಂತ ಬಿಟ್ಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಆಮೇಲೆ ಮುಖ್ಯವಾಗಿ ನಿಮ್ಮೆಲ್ಲರ ಸಪೋರ್ಟ್ ಈ ತಂಡಕ್ಕೆ ಬೇಕು. ನಿಮ್ಮ ಹತ್ರನೇ ಮಾತಾಡ್ತೀನಿ, ನಿಮ್ಮ ಬಗ್ಗೆ ಏನೂ ಹೇಳಿಲ್ಲ ಅಂತ ಅನ್ಕೊಂಬಿಡಿ. ನಿಮಗೋಸ್ಕರ ನಾವೆಲ್ಲ ಕೂತಿರೋದು, ನಿಮ್ಮಿಂದ ನಾವು ಕೂತಿದ್ದೀವಿ ಇಲ್ಲಿ. ಎಲ್ಲ ಪ್ರತಿಯೊಬ್ಬರ ಸಪೋರ್ಟ್ ಬೇಕು. ದಯಮಾಡಿ ನಮ್ಮೆಲ್ಲರಿಗೂ ಅದು ಕೊಟ್ಬಿಟ್ಟಣ, ಮೈಕ್ ಕೊಟ್ಬಿಟ್ಟಣ. ಥ್ಯಾಂಕ್ ಯು. ನಗ್ನಾಗ್ತಾನೆ ಹೇಳ್ತೀರ, ಅದು ತುಂಬ ಖುಷಿ. ಎಸ್. बस बैन पड़ी बस इधर मेले ಎಲ್ಲರಿಗೂ ನಮಸ್ಕಾರ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನನ್ನ ಬಿಗಿನಿಂಗ್ ಡೇಸಿಂದನೂ ನಾನು ಕಾಂತಣ್ಣ ಅವ್ರ ಜೊತೆ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಕಾಂತಣ್ಣ ಅಸೋಸಿಯೇಟ್ ಆಗಿದ್ದರು. ನನ್ನ ಪ್ರಾರಂಭ ದಿನಗಳಲ್ಲಿಂದನೂ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಮತ್ತು ಅವ್ರ ನಿರ್ದೇಶಕರಾದಾಗಲೂ ಅವ್ರ ಜೊತೆ ಕೆಲಸ ಮಾಡಿದ್ದೆ. ಮತ್ತು ಈ ಸಿನಿಮಾದಲ್ಲೂ ನನಗೊಂದು ಪಾತ್ರನ ಬರೆದಿದ್ದಾರೆ. ಹಾಗಾಗಿ ಒಂದು ವಿಲನ್ ಶೇಡ್ ಇರೋ ಒಂದು ಪಾತ್ರನ ಮಾಡ್ತಿದ್ದೀನಿ. ನನಗೆ ಈ ಟೀಮಲ್ಲಿ ಮೊದಲಿಂದನೂ ಪರಿಚಯ ಇರೋದು ನನಗೆ ವಿಲಿಯಮ್ ಸರು, ಕಾಂತಣ್ಣ ಇಬ್ಬರೇ. ಮಿಕ್ಕವರೆಲ್ಲ ಹೊಸೊಬ್ಬರು. ಧ್ರುವ ಸರ್ಗೂ ನನಗೂ ಒಂದು ಹಳೆ ಪರಿಚಯ. ನಾನು ಎಲ್ಲಿ ಸಿಕ್ಕಿದ್ರು ಪ್ರೀತಿಯಿಂದ ಮಾತಾಡಿಸ್ತಾರೆ. ಕೆಲಸ ಮಾಡೋ ಬಗ್ಗೆ ಏನೂ ಬಂದಿಲ್ಲ. ಇವತ್ತು ದೇವಸ್ಥಾನದಲ್ಲಿ ಅದನ್ನೇ ಕೇಳಿಕೊಂಡೆ, ಸರ್ ತಾಯಿ ಧ್ರುವ ಸರ್ ಜೊತೆ ಕೆಲಸ ಮಾಡೋ ಅಂಥ ಒಂದು ಅವಕಾಶ ಸಿಗಲಿ ಅಂತ. ಬಿಕಾಸ್ ಆಲ್ಮೋಸ್ಟ್ ಎಲ್ಲ ಹೀರೋಗಳ ಜೊತೆ ಕೆಲಸ ಮಾಡಿದ್ದೀನಿ ಸರ್. ಅದೇನೋ ಟೈಮ್ ಕೊಡ್ತಿರ್ತಿಲ್ಲ ಅನ್ನೋದು, ಅದನ್ನೇ ಕೇಳಿಕೊಂಡೆ. ಮತ್ತು ನಾನು ಪ್ರೊಡ್ಯೂಸರ್ ಸರ್ ಮತ್ತು ಕಿರಣ್ ಸರ್ ಎಲ್ಲ ಒಂದೇ ಸಾರಿ ಭೇಟಿ ಮಾಡಿದ್ದು ಮೀಟಿಂಗಲ್ಲಿ. ಕಿರಣ್ ಸರ್ ಆಲ್ ದ ಬೆಸ್ಟ್, ಹೀರೋ ಆಗ್ತಿದ್ದೀರಿ, ಒಳ್ಳೇದಾಗಲಿ, ಎಂಟೈರ್ ಟೀಮ್ಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್. ನಮ್ಮ ಸಿನಿಮಾಗೆ ಕರೆಕ್ಟಾಗಿ ನಾನು ಮಾತಾಡೋ ಟೈಮ್ಗೆ ಬಂದ್ರಿ. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಆ್ಯಂಡ್ ಮೊದಲನೇದಾಗಿ ಎಲ್ರಿಗೂ ನಮಸ್ತೆ. ಹಾಗೆ ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಆ್ಯಂಡ್ ಇದು ನನಗೆ ಇನ್ನೊಂದು ಹೊಸ ಜರ್ನಿ. ಇಡೀ ತಂಡಕ್ಕೆ ನನ್ನ ಕಡೆಯಿಂದ ನನ್ನೂ ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ, ಆಲ್ ದಿ ವೆರಿ ಬೆಸ್ಟ್. ಸಿನಿಮಾ ಕತೆ ತುಂಬ ಚೆನ್ನಾಗಿದೆ. ಐ ಹೋಪ್ ಅದನ್ನು ಜನರಿಗೆ ಒಳ್ಳೆ ರೀತಿಯಲ್ಲಿ ನಾವು ತಲುಪಿಸ್ತೀವಿ ಅಂತ ಹೇಳಿ. ಆ್ಯಂಡ್ ಈ ಸಿನಿಮಾದ ಬಗ್ಗೆ ಆಗಲಿ ಅಥವಾ ಈ ಜರ್ನಿ ಬಗ್ಗೆ ಆಗಲಿ ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಹೇಗಿತ್ತು ಅಂತ ನಾನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮ ಸಿನಿಮಾದ ಟೈಟಲ್ ಲಾಂಚ್ ಆಗಿದೆ, ಪೋಸ್ಟರ್ ಲಾಂಚ್ ಆಗಿದೆ. ಸೊ ಅದು ನಮ್ಮೆಲ್ಲರಿಗೂ ಇವತ್ತು ತುಂಬ ಖುಷಿ ಕೊಟ್ಟಿರೋ ವಿಚಾರ. ಅದನ್ನು ಧ್ರುವ ಸರ್ ಲಾಂಚ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಮಹೇಂದರ್ ಸರು, ಶಶಾಂಕ್ ಸರು, ಎಲ್ಲರೂ ನಿಮ್ಮ ಆಶೀರ್ವಾದ ನಮ್ಮ ಸಿನಿಮಾ ತಂಡದ ಮೇಲೆ ಹೀಗೆ ಇರಲಿ ಸರ್. ಸೊ ರಿಲೀಸ್ ಆದಮೇಲೂ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಕೂತ್ಕೊಂಡೆ ಮಾತಾಡ್ಬೋದು. ವೇದಿಕೆ ಮೇಲೆ ಉಪಸ್ಥಿತರಿರೋ ಧ್ರುವ ಸರ್ಜಾ ಅವರೇ, ಕಾಂತ ಕನ್ನಳ್ಳಿ ಅವರೇ, ಶ್ರೀಧರ್ ಅವರೇ, ಇನ್ನು ಅನೇಕ ಪ್ರೇಮ್ ಕುಮಾರ್ ಜಿ ಅವರೇ, ಗೆಳೆಯರಿದ್ದೀರಿ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ವಂದನೆಗಳನ್ನ ಹೇಳ್ತಾ, ಮೀಡಿಯಾದ ಎಲ್ಲ ಸ್ನೇಹಿತರಿಗೂ ಅಭಿನಂದನೆಗಳನ್ನ ಹೇಳ್ತಾ, ಇವತ್ತಿನ ಕಾರ್ಯಕ್ರಮ ಲೈಫ್ ಟುಡೇ ಚಿತ್ರದ ಲಾಂಛನವಾಗಿದೆ. ಧ್ರುವ ಸರ್ಜಾ ಅವರು ಇದನ್ನು ಪ್ರೇಕ್ಷಕರಿಗೆ ಅರ್ಪಿಸಿದ್ದಾರೆ. ಒಳ್ಳೆಯದಾಗಲಿ. ಏಕೆಂದರೆ ಇಲ್ಲಿ ಹೊಸ ನಿರ್ಮಾಪಕರು, ಹೊಸ ಕಲಾವಿದರು,
ಒಂದು ಯುವ ತಂಡ. ಈ ತೆರೆಯ ಹಿಂದೆ ಇರೋರೆಲ್ಲರೂ ಕೂಡ ನನ್ನ ಅಚ್ಚುಮೆಚ್ಚಿನ ತಂಡ, ಎಲ್ಲರೂ ಶಿಷ್ಯರೇ ಅಂತ ಹೇಳ್ಬೋದು. ಅವರಲ್ಲಿ ಒಂದು ಅಚ್ಚುಕಟ್ಟುತನ ಇದೆ, ಅದನ್ನು ಭಾಳ ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ. ಆ ನಂಬಿಕೆ ನನಗಿದೆ. ಯಾಕೆ ನಾನು ಮೊದಲು ನಮ್ಮ ತಂಡಕ್ಕೆ ಹೇಳ್ಕೊಡೋದೇ ಅದು. ಈ ಕಲೆ ಅನ್ನೋದು ಎಲ್ಲರನ್ನೂ ಕೈ ಬೀಸಿ ಕರೆಯುತ್ತೆ, ಕೆಲವ್ರನ್ನೇ ಮಾತ್ರ ಅಪ್ಪುಕೊಳ್ಳುತ್ತೆ ಅಂತ ಅದು ಭಾಳ ಹಿಂದಿನಿಂದ ಹೇಳ್ಕೊಂಡು ಬಂದಿರೋದು, ನಾವು ನೋಡಿರೋದು ಸತ್ಯ ಕೂಡ. ಹಾಗೆ ಇಲ್ಲಿ ಭಾಳಷ್ಟು ಹೊಸಬರು ಇದೀರಿ. ನಿಮ್ಮನ್ನೆಲ್ಲ ಈ ಚಿತ್ರರಂಗ ಕೈ ಬೀಸಿ ಪ್ರೀತಿಯಿಂದ ಕರೆದಿದೆ, ನೀವಲ್ಲಿ ಬಂದಿದ್ದೀರಿ. ಈ ಕೆಲವ್ರನ್ನೇ ಅಪ್ಪುಕೊಳ್ಳೋದು ಅಂತ ಹೇಳಿದೆ, ಅದರಲ್ಲಿ ನಿಮ್ಮನ್ನೇ ಮೊದಲು ಅಪ್ಪುಕೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ಭಾಳಷ್ಟು ಜನಗಳ ಕನಸಿದೆ, ಭವಿಷ್ಯ ಇದೆ, ಒಳ್ಳೆಯದಾಗಲಿ. ಚಿತ್ರರಂಗಕ್ಕೆ ಎಲ್ಲರೂ ಬರ್ತಾರೆ. ಅಲ್ಲಿ ಸ್ನೇಹಿತರು ಹೇಳಿದರು, ಎಲ್ಲರೂ ಬರ್ತಾರೆ, ಆದರೆ ಯಾರೂ ಸಸ್ಟೈನ್ ಆಗಲ್ಲ ಅಂತ ಗೆಳೆಯರು ಮಿತ್ರರು ಹೇಳಿದ್ರಿ. ಈಗ ಪ್ರೆಸ್ ಸ್ನೇಹಿತರೊಬ್ಬರು, ಅದು ನಿಜ. ಅದು ಏಕೆಂದರೆ ಇಲ್ಲಿ ಚಿತ್ರರಂಗದಲ್ಲಿ ಸಸ್ಟೈನ್ ಆಗೋದು ತುಂಬ ಕಷ್ಟ ಸರ್. ಸಸ್ಟೈನ್ ಆಗದೆ ಅದಕ್ಕೆ ತುಂಬ ಎನರ್ಜಿ ಬೇಕು, ಪೇಷನ್ಸ್ ಬೇಕು, ಮೆಟೀರಿಯಲ್ ಬೇಕು, ಆಮೇಲೆ ಒಂದಷ್ಟು ಅಪ್ಡೇಟ್ಸ್ ಆಗ್ತಾ ಹೋಗಬೇಕು. ಅದು ನಿಜವಾಗೂ ಕೂಡ ಸತ್ಯ. ಇವತ್ತಿನ ದಿನ ಸಿನಿಮಾ ಅನ್ನೋದು ಭಾಳ ಚಾಲೆಂಜಿಂಗ್ ವಿಚಾರ. ಇವತ್ತೇನು ತಂಡ ಇವತ್ತು ಶುರು ಮಾಡಿದೆ ಲೈಫ್ ಟುಡೇ, ಇದು ಅದ್ಭುತವಾದ ಒಂದು ಚಿತ್ರವಾಗಿ ಮೂಡಿಬರಲಿ. ಆ ತಂಡದ ಹಿಂದಿರೋ ಎಲ್ಲರಿಗೂ ಕೂಡ ಒಳ್ಳೆಯ ಭವಿಷ್ಯ ಸಿಕ್ಕಲಿ. ಚಿತ್ರರಂಗದಲ್ಲಿ ನೀವು ಕೂಡ ಹೆಮ್ಮರಗಳಾಗಿ ಬೆಳೀರಿ, ಭಾಳಷ್ಟು ವರ್ಷಗಳು ಸಸ್ಟೈನ್ ಆಗಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ತಾಯಿ ಜಗನ್ಮಾತೆ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತಾ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಇರಲಿ. ಗೂಗಲ್ಲು ನಮ್ಮನ್ನೆಲ್ಲ ಕರ್ಕೊಂಡೋಗಿ ಪಾಗಲ್ ಮಾಡ್ಬಿಡ್ತು. ವೇದಿಕೆ ಮೇಲೆ ನಮ್ಮ ಗುರುಗಳಿದ್ದಾರೆ, ಮಹೇಂದರ್ ಸರು, ಅವರಿಂದನೇ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದು. ಸೊ ಅದೇ ಥರ ಈಗ ಕಾಂತಾ ಕನ್ನಳ್ಳಿ ನನ್ನ ಹತ್ರ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡಿ ಈಗ ಆಲ್ರೆಡಿ ಒಳ್ಳೆ ಹೆಸರು ಮಾಡಿದ್ದಾನೆ. ಇರುವುದೆಲ್ಲ ಬಿಟ್ಟು ಅಂತ ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದ. ಅನ್ಫಾರ್ಚುನೇಟ್ಲಿ ಅದು ಅಂದ್ಕೊಂಡಂಗೆ ಆಗಿಲ್ಲ. ಬಟ್ ಈಗ ಇನ್ನೊಂದು ಹೊಸ ಪ್ರಯತ್ನ ಮಾಡ್ತಾ ಇದ್ದಾನೆ, ಲೈಫ್ ಟುಡೇ ಅಂತ. ಟೈಟಲ್ ತುಂಬ ಟ್ರೆಂಡಿ ಆಗಿದೆ. ಸಿನಿಮಾಗೆ ಒಳ್ಳೆಯದಾಗಲಿ. ಎಲ್ಲ ಹೊಸಬ್ರ ತಂಡ ತುಂಬ ಎನರ್ಜಿಯಿಂದ ಮಾಡ್ತಾ ಇದ್ದಾರೆ. ಇಂಥ ಒಂದು ಹೊಸಬ್ರ ತಂಡಕ್ಕೆ ನಮ್ಮ ಧ್ರುವ ಸರ್ಜಾ ಅವರು ಬಂದು ಮುಹೂರ್ತಕ್ಕೆಲ್ಲ ಬಂದು ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಸರ್. ನಮ್ಮ ಶಿಷ್ಯನ ಪರವಾಗಿ ನಮ್ಮ ಥ್ಯಾಂಕ್ ಯು. ಸುದಿ ನಮ್ಮ ಹುಡುಗನೇ, ಮತ್ತು ನಮ್ಮ ಫೇವ್ರೇಟ್ ಮ್ಯೂಸಿಕ್ ಡೈರೆಕ್ಟ್ರು ಶ್ರೀಧರ್ ಸಂಭ್ರಮ್ ಅವರು ಮ್ಯೂಸಿಕ್ ಕಂಪೋಸ್ ಮಾಡ್ತಾ ಇದ್ದಾರೆ. ಲೇಖಾ ಟಂಡನ್ ಅವ್ರನ್ನ ನಮ್ಮ ಕೃಷ್ಣ ರುಕ್ಕು ಸಿನಿಮಾದಲ್ಲಿ ನೋಡಿದ್ದೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದರು. ಸೊ ಈ ಸಿನಿಮಾದಲ್ಲಿ ಒಳ್ಳೆ ಪಾತ್ರ ಇದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಒಬ್ಬ ಹೊಸ ಹೀರೋ. ಸೊ ಹೊಸಬ್ರಿಂದನೇ ಸಿನಿಮಾ ರಂಗ ಯಾವತ್ತೂ ಹೊಸತನದಿಂದ ತುಂಬೋದು ಮತ್ತು ಹೊಸ ಹೊಸ ಪ್ರಯತ್ನಗಳಾಗೋದು. ಸೊ ಈ ಹೊಸ ಸಿನಿಮಾದಿಂದ ಲೈಫ್ ಟುಡೇ ಅನ್ನೋ ಈ ಸಿನಿಮಾದಿಂದ ಇಲ್ಲಿ ಈ ಸಿನಿಮಾ ಕೆಲಸ ಮಾಡೋ ಎಲ್ಲರೂ ಲೈಫಲ್ಲೂ ಗೋಲ್ಡನ್ ಡೇಸ್ ಬರಲಿ ಅಂತ ಹಾರೈಸ್ತೀನಿ. ನನ್ನ ಹೆಸರು ಕಿರಣ್ ಅಂತ. ಲೈಫ್ ಟುಡೇ ಇದು ನನ್ನ ಮೊದಲನೇ ಸಿನಿಮಾ. ಮೊದಲನೇದಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮದ ಮಿತ್ರರಿಗೂ ಹಾಗೂ ನನ್ನೆಲ್ಲ ಸ್ನೇಹಿತರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ನಾನು ಧ್ರುವ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಯಾಕಂದರೆ ನಾನು 3 ಡೇಸಿಂದ ಧ್ರುವ ಸರ್ನ ಮೀಟ್ ಮಾಡ್ತಾ ಇದ್ದೆ. KD ಶೂಟಿಂಗ್ ನೈಟ್ ನಡೀತಾ ಇದೆ. ಅವ್ರದ್ದು ಒಂದು 6 o'clock ಸ್ಟಾರ್ಟ್ ಆಗಿ ಅರ್ಲಿ ಮಾರ್ನಿಂಗ್ ಮುಗಿತಾ ಇದೆ. ಬಟ್ ಸ್ಟಿಲ್ ನಮಗೋಸ್ಕರ ಇವತ್ತು ಬಂದು ಅವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ನಾನು ಯಾವ ರೀತಿ ಥ್ಯಾಂಕ್ಸ್ ಹೇಳಬೇಕು ಅಂತ ಗೊತ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಪ್ರೀತಿಗೆ ನಾನು ನಿಜವಾಗ್ಲೂ ಆಭಾರಿಯಾಗಿರ್ತೀನಿ. ಆ್ಯಂಡ್ ಈ ಸಿನಿಮಾದ ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡಬೇಕಂದ್ರೆ ನಮ್ಮ ಡೈರೆಕ್ಟರ್ ಬಂದು ಕಾಂತಾ ಕನ್ನಳ್ಳಿ ಸರ್ ಜೊತೆ ವರ್ಕ್ ಮಾಡೋಕ್ಕೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಆ್ಯಂಡ್ ನಮ್ಮ ಸಿನಿಮಾದ DOP ಬಂದು ಸತೀಶ್ ಕುಮಾರ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಮೋರ್ ದೆನ್ DOP ಇಸ್ ಲೈಕ್ ಅ ಬ್ರದರ್ ಫಾರ್ ಮೀ. ಡೇ 1 ಇಲ್ಲಿವರೆಗೂ ನನ್ನ ಜೊತೆ ನಿಂತಿರತಕ್ಕಂಥ ಏಕೈಕ ಪರ್ಸನ್ನು. ಆ್ಯಂಡ್ ನಮ್ಮ ಶ್ರೀಧರ್ ಸರ್ ಕನ್ನಡ ಚಿತ್ರರಂಗದಲ್ಲಿ ಒಂದು ಮೆಲೋಡಿ ಹಿಟ್ ಸಾಂಗ್ಸ್ ಅಂತ ಕೇಳ್ತೊಂಬಂದ್ರೆ ಸರ್ದೇ ದೊಡ್ಡ ಲಿಸ್ಟ್ ಇದೆ. ಆ ಶ್ರೀಧರ್ ಸರ್ ನಮ್ಮ ಸಿನಿಮಾಗೆ ಮಾಡ್ತಾ ಇರೋದು
ನನಗೆ ತುಂಬ ಲಕ್ಕಿ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಲೇಖಾ ಅವರು ಈ ಸಿನಿಮಾದ ನಾಯಕಿ, ಅವ್ರ ಬಗ್ಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಶಿ ಈಸ್ ಅ ವೆರಿ ಪ್ರೊಫೆಷ್ನಲ್ ಆ್ಯಕ್ಟ್ರೆಸ್. ಅವ್ರನ್ನ ಡೇ ಒನ್ ಮೀಟ್ ಮಾಡಿದಾಗೇ ಅವರಿಂದ ಕಲಿಬೇಕು ಅಂತ ತುಂಬ ಅನ್ನಿಸ್ತು. ನನಗಿಂತ 10 ಮಿನಿಟ್ಸ್ ಮುಂಚೆ ಬಂದು ಇದ್ದರು. ತುಂಬ ವಿಷಯ ಅವರಿಂದ ಕಲಿತಾ ಇದ್ದೀನಿ. ಶಿ ಈಸ್ ವೆರಿ ಸಪೋರ್ಟಿವ್. ಆ್ಯಂಡ್ ಅವ್ರ ಜೊತೆನೂ ಕೆಲಸ ಮಾಡೋಕ್ಕೆ ನನಗೆ ತುಂಬ ಖುಷಿ ಇದೆ. ಆ್ಯಂಡ್ ಮುಖ್ಯವಾಗಿ ಚಿತ್ರದ ನಿರ್ಮಾಪಕರು, ಅವ್ರ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಒಂದು ವರ್ಡ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತಾಯಿ ಜನ್ಮ ಕೊಡ್ತಾಳೆ, ತಂದೆ ಜೀವನ ಕೊಡ್ತಾನೆ. ತಂದೆ ತಾಯಿ ಕೊಟ್ಟಿರೋ ಜೀವನಕ್ಕೆ ಒಂದು ಅವಕಾಶ ಕೊಡೋದು ಒಬ್ಬರು ನಿರ್ಮಾಪಕರು. ಸೊ ನಮ್ಮ ಪ್ರದೀಪ್ ಸರ್, ಅವ್ರ ಬಗ್ಗೆ ಹೇಳಿದ್ರೆ ಎಮೋಷನಲ್ ಆಗ್ತೀನಿ. ಮೋರ್ ದೆನ್ ಎವ್ರಿಥಿಂಗ್ ಈಸ್ ಲೈಕ್ ಅ ಬ್ರದರ್ ಫಾರ್ ಮೀ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ. ಥ್ಯಾಂಕ್ ಯು.